ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ನಮ್ಮ PUC ಬೋರ್ಡ್ ವತಿಯಿಂದ ರಿಲೀಸ್ ಮಾಡಿರುವಂತಹ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡಿ ಕೊಡುತ್ತಿದ್ದೇನೆ. ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಬಂದು ನಮ್ಮ ಏನಂತೀರ ತಗೊಳ್ಳು ದ್ವಿತೀಯ PUCಯ ಸೈನ್ಸ್ ವಿದ್ಯಾರ್ಥಿಗಳಿಗೆ ಆಗಿರುತ್ತೆ. ಈಗಾಗಲೇ ನಾನು ಇಂಗ್ಲೀಷ್ ಮಾಡೆಲ್ ಕ್ವಶನ್ ಪೇಪರಿನ ಒಂದರ ಕೀ ಆನ್ಸರ್ ಹಾಗೂ ಕನ್ನಡ ಮಾಡೆಲ್ ಕ್ವಶನ್ ಪೇಪರ್ 1 ಕೀ ಆನ್ಸರ್, ಬಯೋ ಮಾಡೆಲ್ ಕ್ವಶನ್ ಪೇಪರ್ 1 ಕೀ ಆನ್ಸರ್, ಕೆಮಿಸ್ಟ್ರಿ ಮಾಡೆಲ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಈಗ ಕೆಮಿಸ್ಟ್ರಿ ಮಾಡೆಲ್ ಕ್ವಶನ್ ಪೇಪರ್ 2ರ ಒಂದು ಏನಂತೀರ ಆಗಿದೆ, ಅದನ್ನು ಅಪ್ಲೋಡ್ ಮಾಡಿ ಕೊಡ್ತಾ ಇದ್ದೇನೆ. ಬನ್ನಿ ಸರ್. ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ ಫ್ರಮ್ ದಿ ಗಿವನ್ ಚಾಯ್ಸಸ್ ಅಂತ ಇದೆ. ಕ್ವಶನ್ ನಂಬರ್ 1, ದ ಮಿಕ್ಸ್ಚರ್ ವಿಚ್ ಶೋಸ್ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರೋಲ್ಸ್ ಲಾ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 1, ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಎಥನಾಲ್ ಆ್ಯಂಡ್ ಅಸಿಟೋನ್ is the right answer. Question number 2, my dear children, a cell that converts energy of combustion of fuels like hydrogen and methane directly into electrical energy is known as dash. Question number 2, right answer is option C, fuel cell is the right answer. Question number 3, my dear children, the common name of ethanoic ಆ್ಯಸಿಡ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಮೂರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಆಕ್ಸಾಲಿಕ್ ಆ್ಯಸಿಡ್ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಕ್ವಶನ್ ನಂಬರ್ 4, ಆಲ್ಡಿಹೈಡ್ ವಿಚ್ ಡು ನಾಟ್ ರೆಸ್ಪಾಂಡ್ ಟು, ಹೌದಲ್ವಾ, ಫೇಲಿಂಗ್ಸ್ ಟೆಸ್ಟ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 4, ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, benzaldehyde is the right answer. Question number 5, my dear children, pK value of phenol, ocerol and ಏನಂತೀರ ನೈಟ್ರೋಫೆನಾಲ್ ಆರ್ 10 ಏನಿದು 0.0, 10.2 and 7.2 respectively. ಕರೆಕ್ಟ್ ಆರ್ಡರ್ ಆಫ್ ಅಸಿಡಿಟಿ ಈಸ್ ಡ್ಯಾಶ್ ಅಂತ ಇದೆ. 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿ ಇರುತ್ತದೆ. ಆಪ್ಷನ್ ಡಿ is the right answer. Question number 6, my dear children, a student took 2 glasses of pure water from a water filter. He cools glass A in a fridge and warms the other glass B on a stove. On comparing the solubility of oxygen in H2O in glass A and glass B is stated the glass A contains dash ಅಂತ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಮೋರ್ ಆಕ್ಸಿಜನ್ ದ್ಯಾನ್ ಗ್ಲಾಸ್ ಬಿ ಅನ್ನುವಂಥದ್ದು ಆಪ್ಷನ್ ಎ, ದಟ್ ಈಸ್ ದ ರೈಟ್ ಆನ್ಸರ್, ಮೈ ಡಿಯರ್ ಚಿಲ್ಡ್ರನ್. ಕ್ವಶನ್ ನಂಬರ್ 7, ಫಾರ್ ಎ ರಿಯಾಕ್ಷನ್ ಅಂತ ಇದೆ ಅಲ್ವಾ, ಅದಕ್ಕೆ ಸರಿಯಾದ ಉತ್ತರ ಬಂದು ನನಗೆ ಎಲ್ಲಿ ಸ್ವಲ್ಪ ಡೌಟ್ ಇದೆ ಕಣ್ರೋ, ಯಾವ್ದು ಗೊತ್ತಾ, ಕ್ವಶನ್ ನಂಬರ್ 7 ಆಯಿತಾ. ದಯವಿಟ್ಟು ಇದಕ್ಕೆ ನೀವೇ ರ್ಯಾಂಕ್ ಸ್ಟೂಡೆಂಟ್ಗಳು ಯಾರಾದರೂ ನೋಡ್ತಾ ಇದ್ದರೆ ಕಮೆಂಟನ್ನು ಹಾಕಿದರೆ ಬಹಳ ಒಳ್ಳೆಯದು. ನನ್ನ ಪ್ರಕಾರ ಆಪ್ಷನ್ ಡಿ ಅಂದ್ಕೊಂಡಿದ್ದೀನಿ, ಆದರೂ ಕೂಡ ಸ್ವಲ್ಪ ಡೌಟ್ ಇದೆ ಆನ್ಸರಲ್ಲಿ. ದಯವಿಟ್ಟು ಯು ಕ್ಯಾನ್ ಕಮೆಂಟ್ ಮೀ, ಆಯಿತಾ. ಧನ್ಯವಾದಗಳು. ಬನ್ನಿ ವಿದ್ಯಾರ್ಥಿಗಳೇ, ಈಗ ಯಾವುದು ಕ್ವಶನ್ ನಂಬರ್ 8ಗೆ ಹೋಗೋಣ. ಮ್ಯಾಚ್ ದಿ ಫಾಲೋಯಿಂಗಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಲೀಸ್ಟ್ 1 ಲೀಸ್ಟ್ 2 ಅಂತ ಇದೆ. ಕ್ವಶನ್ ನಂಬರ್ 8, ಮೈ ಡಿಯರ್ ಚಿಲ್ಡ್ರನ್, ರೈಟ್ ಆನ್ಸರ್ ಈಸ್ ದಟ್ ಈಸ್ ಯಾವುದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 9, ವೆನ್ ಆ್ಯನ್ ಆಲ್ಕೀನ್ ರಿಯಾಕ್ಟ್ಸ್ ವಿತ್ ಅ ಕಾಂಪೌಂಡ್ ಎಕ್ಸ್ ಇನ್ CCl, ಹೌದಲ್ವಾ, ರೆಡ್ಡಿಶ್ ಬ್ರೌನ್ ಕಲರ್ ಆಫ್ ಕಾಂಪೋನೆಂಟ್ ಎಕ್ಸ್ ಡಿಸಪಿಯರ್ಸ್ ಟು ಈಲ್ಡ್ ವೆಸಿನಿಲ್ ಡಿಹ್ಯಾಲೈಡ್ ಕಾಂಪೋನೆಂಟ್ ಎಕ್ಸ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 9, ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, BR2 ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 10, ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಎರಡೂ ಕೂಡ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 10ಗೆ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಮೈ ಡಿಯರ್ ಚಿಲ್ಡ್ರನ್. ಕ್ವಶನ್ ನಂಬರ್ 11, ಕನ್ಸಿಡರ್ ದಿ ಗಿವನ್ ರಿಯಾಕ್ಷನನ್ನು ನೋಡ್ಕೊಳ್ಳಿ. If the molecular formula of an amine is CH5N, then the molecular formula of amide will be dash ಅಂತ ಇದೆ. ಕ್ವಶನ್ ನಂಬರ್ 11, ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಗಿ ಇರುತ್ತದೆ. C2H5NO ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 12, ಈ ಒಂದು ನೋಡಿದರೆ ತಾವುಗಳು ಇನ್ನರ್ ಆರ್ಬಿಟಲ್ ಆ್ಯಂಡ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸಸ್ ರೆಸ್ಪೆಕ್ಟಿವ್ಲಿ ಅಂತ ಇದೆ ಅಲ್ವಾ, ಆಪ್ಷನ್ ಎ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 13, ಮೈ ಡಿಯರ್ ಚಿಲ್ಡ್ರನ್, ಆಯಿತಾ. ಕ್ವಶನ್ ನಂಬರ್ 13, ರೈಟ್ ಆನ್ಸರ್ ಈಸ್ ಲಿಬ್ರೇಷನ್ ಆಫ್ ಅಯೋಡಿನ್ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. Question number 14, my dear children, electronic configuration of a transition element X in
+3 ಆಕ್ಸಿಡೇಷನ್ ಸ್ಟೇಟ್ ಈಸ್ ಅಂತ ಎಲ್ಲ ಕೊಟ್ಟಿದ್ದಾರಲ್ವಾ. 14th ಕ್ವಶನ್, ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. 26. ಆದರೆ ಇಲ್ಲೂ ಸ್ವಲ್ಪ ಡೌಟ್ ಇದೆ, ಬಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ, ಆದರೆ ಆಪ್ಷನ್ ಸಿನೇ ಅಂದ್ಕೊಂಡಿದ್ದೇನೆ. ಒನ್ಸ್ ಯು ಕ್ರಾಸ್ ಚೆಕ್ ಇಟ್ ಮೈ ಡಿಯರ್ ಚಿಲ್ಡ್ರನ್. ಆಯಿತಾ. ಕ್ವಶನ್ ನಂಬರ್ 15 ಬನ್ನಿ ಈಗ. ಕ್ವಶನ್ ನಂಬರ್ 15, ರೈಟ್ ಆನ್ಸರ್ ಈಸ್ ದಟ್ ಈಸ್ ಆಸ್ಪಿರಿನ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಈಗ 15 MCQs ಕಂಪ್ಲೀಟ್ ಆಯಿತು. ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಹೋಗೋವ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ವರ್ಡ್ ಫ್ರಮ್ ದೋಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್. Question number 16, the sum of mole fraction of all the components in a binary solution is equal to dash ಅಂತ ಇದೆ. Question number 16, right answer is 1. Question number 17, Gabriel synthesis is used for the preparation of dash amines ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು primary is the right answer. Question number 18, water soluble component of starch is dash. Question number 18, right answer is amylose is the right answer. Question number 19, my dear children, oxidation state of, right answer is 0. Question number 22, 4, 6 ಅಂತ ಎಲ್ಲ ಕೊಟ್ಬಿಟ್ಟು is commonly known as ಅಂತ ಇದೆ ಅಲ್ವಾ, ಅದನ್ನು ನಾವು ಪಿಕ್ರಿಕ್ ಆ್ಯಸಿಡ್ ಅಂತ ಕರೆಯುತ್ತೇವೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಮುಂದಿನ ದಿನಗಳಲ್ಲಿ ನಿಮಗೆಲ್ಲರಿಗೂ ಕೂಡ ಈ ಒಂದು ಏನಿದ್ರೆ ಮಾಡೆಲ್ ಕ್ವಶನ್ ಪೇಪರ್ 1, 2, 3 ಇದೆ ಅಲ್ವಾ, ಆಯಿತಾ. ಫುಲ್ ಕೀ ಆನ್ಸರ್ ಅಪ್ಲೋಡ್ ಮಾಡಿ ಕೊಡ್ತೀನಿ. ಈಗ ಸಮಯ ಬಹಳ ಕಡಿಮೆ ಇದೆ, ಕ್ಷಮಿಸಬೇಕು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ಈ ಒಂದು ಕ್ವಶನ್ ಪೇಪರ್ ಇಂಪಾರ್ಟೆಂಟಾ ಅಂತ ಬಹಳ ಜನ ಕೇಳ್ತಾ ಇದ್ದೀರಾ. ಹೌದು, 99% ಈ ಒಂದು ಕ್ವಶನ್ ಪೇಪರು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಅಂತ ಹೇಳಿದರೆ ಮಾಡಲ್ 1, ಮಾಡಲ್ 2, ಮಾಡಲ್ 3 ಇದೇ ವರ್ಷದ್ದು ಆಗಿರುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಮುಂದೆ ಇನ್ನೊಂದು ಮುಖ್ಯವಾದ ವಿಷಯ ಪ್ರೀತಿಯ ವಿದ್ಯಾರ್ಥಿಗಳೇ, ಯೂನಿಟ್ ಟೆಸ್ಟು ಭಾಳ ಹತ್ತಿರ ಬರ್ತಾ ಇದೆ. ಅದಕ್ಕೋಸ್ಕರ ನಾವು ಈಗಾಗಲೇ ತಯಾರಿಯನ್ನು ನಡೆಸಿದ್ದೇವೆ. ತಾವುಗಳು ಕೂಡ ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ಪ್ರತಿಯೊಂದು ಕೂಡ ವಾಚ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಈ ಒಂದು ಮಾಡಲ್ ಕ್ವಶನ್ ಪೇಪರು ನಿಮ್ಮ ಪ್ರಿಪೇಟ್ರಿ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬಹಳ ಅಂದರೆ ಬಹಳ ಹೆಲ್ಪ್ ಆಗಲಿದೆ. ಧನ್ಯವಾದಗಳು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಇದೇ ಮಾಡಲ್ ಕ್ವಶನ್ ಪೇಪರ್ 2ರ ಕೆಮಿಸ್ಟ್ರಿ PDF ಕಾಪಿಯನ್ನು ಕೊಟ್ಟಿರ್ತೇನೆ. ಉಚಿತವಾಗಿ ತಾವುಗಳು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಜೊತೆಗೆ ಇಂಗ್ಲೀಷಿಗೆ ಬೇಕಾಗಿರುವಂಥ ಸಂಪೂರ್ಣವಾದ ಮೆಟೀರಿಯಲಿನ ಲಿಂಕ್ಸನ್ನು ಕೊಟ್ಟಿರ್ತೇನೆ. ಇವತ್ತಿನಿಂದಲೇ ಪ್ರಾಕ್ಟೀಸ್ ಮಾಡಿ. ಟ್ರೈ ಟು ಗೆಟ್ ಔಟ್ ಆಫ್ 40 ಮಾರ್ಕ್ಸ್ ಇನ್ ಇಂಗ್ಲೀಷ್ ಸಬ್ಜೆಕ್ಟ್. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್.